ಹೋಗ್ಬಿಟ್ಟು ಇವಾಗ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಹೇ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ, ನಮ್ಮಮ್ಮ ಅವರಮ್ಮ ಮನೆಗೆ. ಸೊ ಅಲ್ಲಿ ಹೆಸರುಕಾಯಿ ಆಲ್ರೆಡಿ 7-8 ಅಲ್ಲ, ಒಂದು 10 ವರ್ಷದ ಮೇಲೆ ಆಗಿತ್ತು ಅನಿಸುತ್ತೆ ಇದು ಹೆಸರುಕಾಯಿ ತಿಂದು. ಹೆಸರುಕಾಯಿ ಅಂತಾರೆ ನಮ್ಮ ಕಡೆ, ಇದು ಆ್ಯಕ್ಚುಲಿ ಮೂಂಗ್ ದಾಲ್ ಕಾಳಿದು ತುಂಬ ಇಷ್ಟ. ಹಸಿ ಕಾಳು ತುಂಬ ತಿಂತಿದ್ವಿ ನಾವು ಲಾಸ್ಟ್ ಟೈಮ್ ಊರಲ್ಲಿರುವಾಗೆಲ್ಲ. ನಮಗೆ ಸ್ನ್ಯಾಕ್ಸ್ ಥರ ಯೂಸ್ ಆಗೋದು ಒಂದು ಟೈಮಲ್ಲಿ ಇದು. ಆ್ಯಂಡ್ ನೋಡಿ, ನೀವು ಹಳೆ ವಿಡಿಯೋ ನೋಡಿರ್ಬೋದು, ನಮ್ಮ ಅಜ್ಜಿ ಮನೆ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ. ನಮ್ಮ ಚಿಕ್ಕಮ್ಮ ಮನೆಯ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನಮ್ಮ ಆಂಟಿ ಮನೆಯದು. ನೋಡಿ, ಎಳೆದು ಮತ್ತು ಬಲ್ತಿರೋದು ಎಲ್ಲ ಇದೆ. ಹಾಗಾಗಿ ನಾನು ಸೆಲೆಕ್ಟ್ ಮಾಡಿ ಕಿತ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮಳೆಗಾಲ ಆದರೆ ಚೆನ್ನಾಗಿ ಬರೋದು. ಇಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ನೀರು ಹಾಯಿಸಿ ಬೆಳೆದಿದೆ. ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ಆಚೆ ಕಡೆ ಹೋಗೋಕ್ಕೆ ಮನಸ್ಸೇ ಬಂದಿಲ್ಲ, ಅದರೊಳಗೆ ನಿಂತ್ಕೊಂಡು ತಿಂತಾ ಇದೆ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಕೂಡ ಐ ಥಿಂಕ್ ಇದೇ ಆಗಿರುತ್ತೆ ಅನಿಸುತ್ತೆ, ಯಾಕಂದರೆ ನಾನು ಆ ರೇಂಜಿಗೆ ತಿಂತಾಯಿದ್ದೀನಿ. ಆಲ್ಮೋಸ್ಟ್ ನನ್ನ ಬ್ರೇಕ್ಫಾಸ್ಟ್ ಇಲ್ಲೇ ಮುಗೀತು. ಏನಿದ್ರು ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದಾರೆ ನಮ್ಮ ಆಂಟಿ, ಪಲಾವ್ ಮಾಡ್ತಾಯಿದ್ದಾರೆ. ನಾನು ಪಲಾವ್ ತಿನ್ನೋದು ಐ ಥಿಂಕ್ ಡೌಟ್. ಆ್ಯಂಡ್ ಇವಾಗ ನೋಡಿ ಯಾವ ಥರ ಇದೆ ಮನೆ ಮುಂದೆ ಅಂತ. ಓದ್ ವೀಡಿಯೋಗಳಲ್ಲೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ, ಇನ್ನೊಂದು ಚಾನಲ್ ಇದೆ ನಂದು ಅದರಲ್ಲಿ. ಬಟ್ ಅದನ್ನ ನೋಡಿಲ್ಲ ಅನ್ನೋರು ಇದರಲ್ಲಿ ನಮ್ಮ ಅಜ್ಜಿ ಮನೆ ಹೇಗಿದೆ, ನಾವು ಎಲ್ಲಿದ್ದೀನಿ, ಯಾವ ಥರ ವಿಡಿಯೋಸ್ ಊರಿಗೆ ಹೋದಾಗ ಮಾಡ್ತೀನಿ ಅನ್ನೋದನ್ನ ನೋಡಿ ಅಂತ ಅಷ್ಟೇ ಮಾಡ್ತಿರೋದು. ಬನ್ನಿ ಇವತ್ತಿನ ಡೇ ನಿಮ್ಮ ಜೊತೆ ಹೇಗಿರುತ್ತೆ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ. ಮಾರ್ನಿಂಗ್ ಸನ್ರೈಸ್ ಆಗ್ತಾಯಿದೆ. ನಾನು ಹೋಗ್ಬಿಟ್ಟು ಇವಾಗ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಎಸ್, ನಾನಂತೂ ಬ್ಯಾಂಗ್ಳೂರಿಗೆ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ತೊಗೊಳ್ತಾ ಇದ್ದೀನಿ. ಅದು ಎಲ್ಲಂದರೆ ಗಟ್ಟಿಯಾಗಿರೋದು, ಅಂದರೆ ಬಲ್ತಿರುತ್ತಲ್ಲ ಅದೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೆ. ಅದಕ್ಕೆ ನಾನು ಸೆಂಟ್ರಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ತಾಯಿದ್ದೆ. ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಹುಣಸೆ ಮರ, ನಮ್ಮ ತಾತ ಅವ್ರ ಅಪ್ಪನ ಕಾಲದ ಅನ್ಸುತ್ತೆ ಮೋಸ್ಟ್ಲಿ. ಕೇಳ್ತಿದ್ದೆ ನಮ್ಮ ಆಂಟಿನ, ಯಾವಾಗ ನಾ ಚಿಕ್ಕ ಹುಡುಗರಿಂದ ಇದೆ ಅಂತೆ, ನಮ್ಮ ಅಮ್ಮವ್ರು ಚಿಕ್ಕ ಹುಡುಗರಿಂದ ಇದೆಯಂತೆ, ಮತ್ತು ಅವ್ರ ತಾತ ಆಗಿರೋದು ಮೋಸ್ಟ್ಲಿ ಅನಿಸುತ್ತೆ. ನಾನು ಮನೆ ಹತ್ರ ಹೋಗ್ದಂಗೆ ಕುತ್ಕೊಂಡು ರೋಡಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ತಿಂತಾ ಇದ್ದೆ. ಬ್ರೇಕ್ಫಾಸ್ಟ್ ಅಂತೂ ಅಲ್ಲೇ ಮುಗಿಸ್ಕೊಂಡೆ. ಆಮೇಲೆ ನೆಕ್ಸ್ಟು ಮನೆಯಿಂದೆಲ್ಲ ಹೇಗಾಗಿದೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಮನೆ ಮುಂದೆ ಇನ್ನು ಮನೆ ರೆಡಿ ಮಾಡ್ತಾಯಿದ್ದಾರೆ, ಅದಕ್ಕೆ ತುಂಬ ಡಸ್ಟ್ ಆಗಿದೆ. ವುಡ್ ವರ್ಕ್ ಮಾಡ್ತಾ ಇದ್ದಾರೆ. ವುಡ್ ವರ್ಕ್ ನಡೀತಾ ಇತ್ತು. ಪಕ್ಕದಲ್ಲೆಲ್ಲ ಗಿಡಗಳೆಲ್ಲ ಬೆಳೆದಿದೆ, ಚೆನ್ನಾಗಿದೆ ತುಂಬ. ಅಂದರೆ ಈ ಥರ ನೀವು ನೋಡಿಲ್ಲ ಅನಿಸುತ್ತೆ. ಈ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ವೆದರ್ ಅಂತೂ ಹೆವಿ ಕೂಲಾಗಿರುತ್ತೆ. ಅಡಿಕೆ ಮರ, ತೆಂಗಿನ ಮರದ ಮಧ್ಯ ನಮ್ಮ ಆಂಟಿ ಒಂದೊಂದೇ ತರಕಾರಿ ಗಿಡನೂ ಹಾಕಿದ್ದಾರೆ. ಆ್ಯಂಡ್ ಅಲ್ಲಿ ಹಾಗಲ ಗಿಡ ಇದೆ, ಅದಕ್ಕೆ ನೋಡ್ತಾ ಇದ್ದೆ ಏನಿದೆ ಅಂತ. ಮತ್ತು ಗಂಗೆ ಸೊಪ್ಪು, ಕಾಶಿ ಸೊಪ್ಪು ಅಂತಾರಲ್ಲ, ಅದು ನಂಗೆ ತುಂಬ ಫೇವ್ರೇಟು. ಎಲ್ಲರೂ ಮಂತ್ಲಿ ಒಂದ್ಸಾರು ತಿನ್ನಬೇಕು ಅದನ್ನ. ನಾನಂತೂ ಹೆಸರುಕಾಯಿ ಬಿಡದೆ ತಿಂತಾಯಿದ್ದೀನಿ. ಏನೋ ಹೇಳ್ತಾರಲ್ಲ, ಕಣ್ಣಿಗೆ ಸಿಕ್ಬಿಟ್ರೆ ಏನೋ ಒಂಥರ ಆ ಥರ ಇಷ್ಟ ಆಯ್ತು ನೋಡಿ ವೆದರು. ಮತ್ತು ನಮ್ಮ ಆಂಟಿ ಮನೆಯಿಂದ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. ರಿಯಲಿ ಹೇಳ್ಬೇಕಂದ್ರೆ ವಿಲೇಜ್ ಪೀಪಲ್ ಆರ್ ತುಂಬ ಲಕ್ಕಿ. ಹಳ್ಳಿ ಜನ ತುಂಬ ಲಕ್ಕಿ ಅಂತ ಹೇಳ್ಬೋದು. ಎಷ್ಟು ಒಳ್ಳೆ ನೇಚರಲ್ಲಿರ್ತಾರೆ, ಎಂಜಾಯ್ ಮಾಡ್ತಾರೆ. ಈ ಕಡೆ ಪಪ್ಪಾಯ ಗಿಡ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಇವಾಗಿದೆ. ಆ ಸೈಡು ತುಂಬ ಫ್ಲವರ್ಸ್ ಗಿಡ ಎಲ್ಲ ಹಾಕಿದ್ದಾರೆ. ಬಾಳೆ ಹಾಕಿದ್ರು. ನಾನು ಲಾಸ್ಟ್ ಟೈಮ್ ಬಂದಾಗ ಹಣ್ಣಾಗಿತ್ತು, ಕಾಯಿ ಬಿಟ್ಟಿತ್ತು ದಪ್ಪದು. ಆ್ಯಂಡ್ ಅಲ್ಲಿ ರೋಸ್ ಇದೆ, ಇದು ಅಡಿಕೆ ಮರ ಇನ್ನು ನೆಡೋದಕ್ಕೆ ಇಟ್ಟಿದ್ದಾರೆ. ದಾಸವಾಳ ಮತ್ತು ಇದು ಮಸಾಲ ಸೊಪ್ಪು ಬೋಂಡಾಗ ಹಾಕ್ತಾರೆ. ತುಂಬ ಅಂದರೆ ತುಂಬ ವೆರೈಟೀಸ್ ಎಲ್ಲ ಹಾಕಿದ್ದಾಳೆ, ಬಟ್ ಏನೂ ಕರೆಕ್ಟಾಗಿ ಬಂದಿಲ್ಲ, ಯಾಕಂದರೆ ನೀಟಾಗಿ ಮೇಂಟೈನ್ ಮಾಡಿಲ್ಲ ನಮ್ಮ ಆಂಟಿ. ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿ ಬಂದರೆ ಮನೆ ಕಟ್ತಾ ಇದ್ದಾರಲ್ಲ,
ಅಲ್ಲಿ ನೋಡಿ ಇದು ಕಾಯಿ ಶೆಡ್ಡು. ಇಲ್ಲಿ ಪುಟ್ಟದಾಗೊಂದು ನೀರು ಇಟ್ಕೊಂಡಿದ್ದಾರೆ, ಚೆನ್ನಾಗಿತ್ತು. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಊರೊಳಗಿತ್ತು ಮುಂಚೆ ಮನೆ, ಇವಾಗ ಇಲ್ಲಿ ಕಟ್ಕೊಂಡಿದ್ದಾರೆ. ನೋಡಿ ಇದೆ ಮನೆ. ಎಂಟ್ರೆನ್ಸ್ ಇನ್ನೂ ಕ್ಲೀನ್ ರೆಡಿ ಮಾಡಿಲ್ಲ ಫುಲ್ಲಾಗೆ. ನೋಡಿ ವುಡ್ ವರ್ಕ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಫುಲ್ ವುಡ್ ವರ್ಕ್ ನಡೀತಾ ಇದೆ. ದೊಡ್ಡ ಎಂಟ್ರೆನ್ಸಲ್ಲಿ ಪಕ್ಕದಲ್ಲಿ ರೈಟಲ್ಲಿ ಒಂದು ರೂಮ್ ಬರುತ್ತೆ, ಆ್ಯಂಡ್ ಲೆಫ್ಟಲ್ಲಿ ನೆಕ್ಸ್ಟ್ ಎಂಟ್ರಿ ಆದರೆ ಟೆಂಪಲ್ ದೇವ್ರ ರೂಮ್ ಬರುತ್ತೆ. ಇನ್ನು ಅದರಲ್ಲೇ ದೊಡ್ಡದೊಂದು ಹಾಲಿದೆ, ತುಂಬ ದೊಡ್ಡದಾಗಿದೆ ಹಾಲು. ದೇವ್ರ ರೂಮಿಗೆ ಅಷ್ಟೇ ತುಂಬ ದೊಡ್ಡದಾಗಿದೆ. ನಾನು ನೆಕ್ಸ್ಟ್ ಹೋಮ್ ಟೂರ್ ಮಾಡ್ತೀನಿ. ನೋಡಿ ಇದು ಹಾಲ್ ಎಷ್ಟು ದೊಡ್ಡದಿದೆ. ನೆಕ್ಸ್ಟ್ ಹೋದರೆ ಅದೇ ಥರ ಒಂದು ಎಷ್ಟು ಚೆನ್ನಾಗಿ ಸ್ಪೇಷಿಯಸ್ ಆಗಿರೋ ಕಿಚನ್ ಇದೆ. ಅದು ಇನ್ನೂ ಕ್ಲಿಯರ್ ಆಗಿಲ್ಲ, ನಡೀತಾ ಇದೆ ವರ್ಕ್ ಗೋಯಿಂಗ್ ಆನ್. ಸೊ ಈ ಥರ ಇದೆ. ಇದು ಒಂದು ರೂಮು. ಆ್ಯಕ್ಚುಲಿ ಎಷ್ಟು ರೂಮ್ ಇದೆ ಮನೆಯಲ್ಲಿ ಅಂದರೆ, ಕೆಳಗಡೆ 2 ರೂಮ್ ಇದೆ, ಮೇಲೆ ಬಂದು 2 ರೂಮ್ ಮಾಡಿದ್ದಾರೆ. ಇದು ಈ ಕಡೆ ಟಿ ವಿ ಎಲ್ಲ ವಾರ್ಡ್ರೋಬ್ ರೆಡಿ ಮಾಡ್ತಾಯಿದೆ. ವಾರ್ಡ್ರೋಬ್ ಮತ್ತು ಟಿ ವಿ ಹಾಕೋದಕ್ಕೆ ಇದೆಲ್ಲ ರೆಡಿ ಮಾಡ್ತಾಯಿದ್ರು. ಇದು ಜಸ್ಟ್ ಎಂಟ್ರೆನ್ಸಲ್ಲಿ ಸ್ಮಾಲ್ ಹಾಲ್ ಕೊಟ್ಟಿದ್ದಾರೆ, ಅಲ್ಲಿಗೊಂದು ಟೇಬಲ್ ಕೂಡ ಮಾಡಿಸ್ತಾರೆ. ನೋಡಿ ಡೋರೆಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಮನೆ ಮುಂದೆ ಈ ಥರ ಕುತ್ಕೊಂಡು ಮಾತಾಡಲಿಕ್ಕೆ ದೊಡ್ಡದಾಗಿ ಸ್ಪೇಷಿಯಸ್ ಆಗಿರೋ ಮಾತಾಡೋಕ್ಕೆ ಕುತ್ಕೊಂಡು ತುಂಬ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ಈ ವಿಡಿಯೋನ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಿಮಗೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನು ಇದು ನೆಕ್ಸ್ಟು ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.